ಸೃಷ್ಟಿ ಮಾಡವನೇ ಭಗವಂತ. ಮಾಯೆ ಸೃಷ್ಟಿ ಮಾಡಿಕೊಂಡು ಅದರೊಳಗಡೆ ಸೇರಿಕೊಂಡು ಹೈಡ್ ಮಾಡವನು ಭಗವಂತ. ಇದು ಹೇಗೆ ಗೊತ್ತಾ? ಭಗವಂತನ ಭಕ್ತನಾಟ. ಗುರು ಶಿಷ್ಯ ಆಟ ಹೆಂಗಿರುತ್ತೆ ಗೊತ್ತಾ? ತಾಯಿ ಕಣ್ಣು ಮುಚ್ಚಿಕೊಂಡು ಅಯ್ಯೋ ನನ್ನ ಮಗು ಎಲ್ಲಿ, ಅಯ್ಯೋ ತಿಂತಾ ಇಲ್ಲ, ಮ್ಯಾವ್ ಒಂದು ತಿನ್ಕೊಂಡು ಹೋಗುತ್ತೆ. ಮ್ಯಾವ್ ಬಂದು ತಿನ್ಕೊಂಡು ಹೋಗ್ತೀನಿ ಅಂತ ತಾಯಿ ಹೇಳಿದ್ರು, ಅದು ಎಲ್ಲಿ ಹೋಗಬೇಕಂದು ತಾಯಿಗೆ ಗೊತ್ತಿದೆ, ಎಲ್ಲಿ ಹೋಗಬೇಕಂದು ಮಗುಗೂ ಗೊತ್ತಿದೆ. ಇದು ಮಧ್ಯ ಮಿಯಾವ್ ಆಟ. ಅದೇ ಈ ಜಗತ್ತದ ಪಿಂಡಾಟ. ಅಜ್ಞಾನದಿಂದ ಮನುಷ್ಯರು ದುಷ್ಟರಾಗುತ್ತೆ. ಸೀದಾ ತಾಯಿನ ತಗೊಂಡೋಗಿ ಸರ್ವನಾಶವು ಮಾಡಿರ ರಾವಣ ಕೂಡ ಲಕ್ಷ್ಮಣನಿಗೆ ಕೊನೆಯ ಉಪದೇಶ ಕೊಟ್ಟೆ, ನಾನ್ ಮಾಡಿದ ತಪ್ಪು ನೀ ಮಾಡಬೇಡ, ಪುರುಷೋತ್ತಮನಾಗಿರ ರಾಮನ ನೀ ತಿಳ್ಕೋ ಲಕ್ಷ್ಮಣ ಅಂತ ಹೇಳಿ. ಸಂಪೂರ್ಣ ಸ್ಥಿತಿಯಲ್ಲಿರುವನು ಗುರುಗಳು. ಗುರು ಅಂತ ಪದ. ಗು ಕತ್ತಲೆ, ರು ಪ್ರಕಾಶ. ಜಗತ್ತಿನ ಕತ್ತಲೆಯಿನ ಅದು ಮಾನಸಿಕವಾಗಲಿ ಅನಾರೋಗ್ಯ ಸ್ಥಿತಿಯಾಗಲಿ ಎಂತವರು ಕಷ್ಟದ ಸ್ಥಿತಿನ ಈ ಬೆಳಕು ಪ್ರಕಾಶ ಚೈತನ್ಯ ಸಂಪೂರ್ಣತೆ ಪ್ರಾಸ್ಪರಸ್ ತಂದು ಕೊಡುವನು ಗುರು ಅಂತ ತತ್ವ. ಅದೆಲ್ಲವೂ ಇರುವನು. ಅವನಿಗೆ ನೀವು ಕೊಡೋದಿರುತ್ತೆ, ನಿಮ್ಮ ಹತ್ರ ಏನಿರುತ್ತೆ. ಇಫ್ ದೇರ್ ಇಸ್ someone needs something from you, that means he is missing that himself, that he can't be a guru. ಸೊ ಇದೆಲ್ಲ ನೀವು ಯೋಚನೆ ಮಾಡಬೇಕಲ್ಲ. ಒಂದು ಗುರುಗಳ ಹತ್ರ ಹೋದಾಗ ಒಂದು ಉಂಡಿ ಇರುತ್ತೆ, ಅದ್ರ ಕಲ್ಲಾಕಿ ಮಣ್ಣಾಕಿ ದೂರ್ವೆ ಹಾಕಿ ದುಡ್ಡು ಹಾಕಿ, he doesn't care. His ಪ್ರೀತಿ and ಆಶೀರ್ವಾದ is always equality shared to everybody. ಈ ಮಗು ಬಂದು ನನಗೆ 1 ಲಕ್ಷ ಹಾಕಿದ್ದಾನೆ, ಇವಳು ಬಂದು ಒಂದು ಕೀರ 5 ರೂಪಾಯಿ ಹಾಕಿದ್ದಾನೆ. ಇದನ್ನ ನೋಡ್ಬಿಟ್ಟರೆ ನನಗೆ ಗೊತ್ತಿಲ್ಲ ಅದು ಅವನಿಗೆ 2 ಹಣ್ಣು ಎಕ್ಸ್ಟ್ರಾ ಕೊಡಪ್ಪ, ಕಾರಣ 1 ಲಕ್ಷ ಬಿದ್ದಿದ್ದೀನಿ, ಅವಳ 5 ರೂಪಾಯಿ ಮಗಳ ನನಗೆ ತುಳಸಿಯಲ್ಲೇ ಸಾಕು ನೋಡದ. ಕಾರಣ ಭೇದ ದೃಷ್ಟಿ ಅವಿದ್ಯಾ. ಇದು ಅದು ಅಂತ ಯಾವಾಗ ಕಂಪ್ಯಾರಿಸನ್ ಆಗುತ್ತೋ ಇದೇ ಅಜ್ಞಾನ, ಇದೇ ಅವಿದ್ಯಾ. ಯಾವ್ದನ್ನ ನೀವು ಕೆಟ್ಟದನ್ನು ಹೇಳ್ತೀಯಾ, ಒಳ್ಳೇದನ್ನ ಹೇಳ್ತೀಯಾ? ಯಾವ್ದ ಕತ್ತಲೆಯನ್ನು ಹೇಳ್ತೀಯಾ, ಬೆಳಕನ್ನು ಹೇಳ್ತೀಯಾ? ಯು ಕೆನ್ ನಾಟ್. ಇದೊಂಥರ ತಂದೆಯಿಂದ ಬಂದ್ರ ತಾಯಿಯಿಂದ ಬಂದ ಅನ್ನೋದು ಪ್ರಶ್ನೆ ಆಗುತ್ತೆ. ತಂದೆ ಧರ್ಮ ಮಾಡಿದೀನಿ, ತಾಯಿ ಧರ್ಮ ಮಾಡಿದೀನಿ, ಇಬ್ರು ಸೇರಿದಾಗ ನಿಮ್ಮ ಉತ್ಪತ್ತಿ ಆಗಿದೆ. 23 chromosomes from each. ಈ ಕಾಲದಲ್ಲಿ ಗುರುಗಳ ಭಗವಂತನ ಲಭ್ಯದ ಯಾರಿಗೂ ಆಗೋದಿಲ್ಲ. ಬಿಕಾಸ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಗಾಡ್ ಟು ಕಮ್ ಟು ಯು. ವೈ ಕಾಂಟ್ ಯು ಗೋ ಅಂಡ್ ಬಿ ಯೋರ್ ಸೆಲ್ಫ್ ಇನ್ ಟು ಗಾಡ್? You are expecting the ocean to come to you. Go and jump into the deep ocean. You become the part of the ocean. ಭಗವಂತ ನನ್ನ ಜೊತೆ ಇರು, ಭಗವಂತ ನನಗದು ಕೊಡು. ನೀನು ಭಗವಂತನ ಏನ್ ಕೊಡ್ತೀಯಾ? ಒಂದು ದಿವಸ 1/2 kg ಅನ್ನ ತಿಂದ್ರೆ ಅಲ್ಲಿ ಎಷ್ಟು ದೇವರು ಕೊಡ್ತೀಯಾ? ಒಂದ್ ದಿವಸ 1 ಗ್ಲಾಸ್ ಹಾಲು ಕುಡಿದಾಗ ಎಷ್ಟು ದೇವರು ಕೊಡ್ತೀಯಾ? ಹೇಳಿ, ಗಿವ್ ಮಿ an answer. You cannot. You are giving injustice to God, not God is giving to you.